ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರು ಚಾನಲ್. ನಾನು ನಿಮಗೆ ಇವತ್ತು ಬನಶಂಕರಿ 6 ಸ್ಟೇಜ್ 4th H ಬ್ಲಾಕಲ್ಲಿ ಇರುವಂತಹ ತ್ರಿಪ್ಲೆಕ್ಸ್ ಮನೆನ ತೋರ್ಸೋಕೆ ಬಂದಿದ್ದೀನಿ. ಈ ಮನೆ ಕನ್ಸ್ಟ್ರಕ್ಷನ್ ನೋಡಿಬಿಟ್ರೆ ನೀವು ಕಳೆದೋಗ್ಬಿಡ್ತೀರಾ. ಅಂದರೆ ಕ್ವಾಲಿಟಿ ವೈಸು ಕಾಂಪ್ರಮೈಸ್ ಆಗಿಲ್ಲ, ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿ ಕೊಟ್ಟಿದ್ದಾರೆ. ಇದು ನಮಗೆ ನಾರ್ತ್ ಫೇಸು ಗೇಟು, ಈಸ್ಟ್ ಫೇಸು ಮೇನ್ ಡೋರ್ ಇದೆ. ಹೈ ಫಾಲ್ ಸೀಲಿಂಗ್ ಮನೆ, 20/30 BDA. ಮನೆ ಅಪೋಸಿಟ್ ನಮಗೆ 30 ಫೀಟ್ ರೋಡ್ ಸಿಗುತ್ತೆ. ಇಲ್ಲಿಂದ ನಿಮಗೆ ವಾಜರಳ್ಳಿ, ದೊಡ್ಡಕಲ್ಸಂದ್ರ ಮೆಟ್ರೋ ಸ್ಟೇಷನ್ ತುಂಬಾ ಹತ್ತಿರ ಇದೆ. ನೋಡಿ, ಇಲ್ಲಿ ಕಾರ್ಗಳೆಲ್ಲ ಬಿಟ್ಕೊಳ್ಳೋದಕ್ಕೆ 4 ಫಂಡ್ರ್ ಮ್ಯಾಕ್ಸ್ ಮತ್ತು CNC ಕಟ್ಟಿಂಗಲ್ಲಿ ಮಾಡಿರುವಂತಹ MS ಗೇಟ್ ಸಿಗುತ್ತೆ. ವಾಕಿಂಗ್ ಗೇಟ್ ಇದೆ. ಮತ್ತು ಇಲ್ಲಿ ಮನೆಯ ಹೆಸರು ಬರೋದಕ್ಕೆ ಸ್ಪೇಸ್ನ ಬಿಟ್ಟಿರುವಂಥದ್ದು. ಇದು ಸ್ಟೋನ್ ವಾಲ್ ಲ್ಯಾಂಡಿಂಗು, ಮೇಲ್ಗಡೆ ಎಲ್ಲ ಸ್ಟ್ರಕ್ಚರ್ ಪೇಂಟಿಂಗು, ಫ್ರಂಟ್ ಎಲಿವೇಷನ್ ಲೆಕ್ಕ ಈ ಥರ ಇರುವಂಥದ್ದು. ಬನ್ನಿ ಒಂದೊಂದಾಗಿ ಕ್ಲಿಯರಾಗಿ ಮನೆ ಬಗ್ಗೆ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ, ನೋಡ್ತಾ ಇರಿ. ಆಪೋಸಿಟ್ ಏನು ನೋಡ್ತಾ ಇದ್ದೀರಾ, 1/1 ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ, ಆಂಟಿ ಸ್ಕಿಡ್ಡು. ಇಲ್ಲಿ ಕಾವೇರಿ ಮೀಟರ್ ಇನ್ಸ್ಟಾಲ್ ಮಾಡಿದ್ದಾರೆ ಆ್ಯಂಡ್ ವಾಟರ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಎಲ್ಲ ಜಾಗರ್ ಫಿಟ್ಟಿಂಗು ಆಲ್ರೆಡಿ ಆಗಿರುವಂಥದ್ದು. ಇಲ್ಲಿ ಗೇಟ್ ಇದೆ. ಗೇಟ್ ಒಳಗಡೆ ನಿಮಗೆ 4-5 ಸಿಲಿಂಡರ್ ಇಟ್ಕೊಳ್ಳೋಷ್ಟು ಸ್ಪೇಷಿಯಸ್ ಜಾಗನ ಕೊಟ್ಟಿದ್ದಾರೆ, ಅಲ್ಲಿ ಸಿಲಿಂಡರ್ನ ಇಟ್ಕೋಬೋದು. ವಾಲ್ ಕ್ಲೈನಿಂಗ್ ಎಲ್ಲ 2/4 ವೆಟ್ರೋಫೈಡ್ ಟೈಲ್ಸ್, 6 ಫೀಟು ಹೈಟ್ ಇದೆ. ಬೋರ್ವೆಲ್, ಸಂಪು ಪ್ರತಿಯೊಂದು ಅನುಕೂಲನ ಮಾಡಿ ಕೊಟ್ಟಿರುವಂಥದ್ದು. ಎಲೆಕ್ಟ್ರಿಕ್ ಮೀಟರು ಪರ್ಮನೆಂಟ್ ಆಲ್ರೆಡಿ ಆಗಿದೆ. ಇಲ್ಲಿ ನಾವು 2 ಕಾರ್ನ ನಿಲ್ಲಿಸ್ಕೊಂಡು 2 ವೀಲರ್ಗಳು 4ರಿಂದ 6 ನಿಲ್ಲಿಸ್ಕೋಬೋದು, ಅಷ್ಟು ಸ್ಪೇಷಿಯಸ್ ಜಾಗನ ಕೊಟ್ಟಿರುವಂಥದ್ದು. ಸ್ಟೇರ್ ಕೇಸ್ ಕೆಳಗಡೆ ಜಾಗ ವೇಸ್ಟ್ ಆಗಬಾರ್ದು ಅಂತ ಕಾರಣಕ್ಕೆ ಇಲ್ಲಿ UPS ಪಾಯಿಂಟು ಎಲ್ಲ ನಿಮಗೆ ಪ್ರಾವಿಷನ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಕಾಮನ್ ಟಾಯ್ಲೆಟ್ ಇದೆ. ಮತ್ತು ಇನ್ ಕೇಸ್ ಫ್ಯೂಚರಲ್ಲಿ ನೀವು ರೂಮ್ ಏನಾದರೂ ಮಾಡ್ಕೊತೀನಿ ಅನ್ನೋಗಿದ್ರೆ ಬೀಮ್ ಬಿಟ್ಟಿದ್ದಾರೆ, ಒಂದು ಗೋಡೆನ ರೈಸ್ ಮಾಡಿಕೊಂಡ್ರೆ ಒಂದು ರೂಮಾಗಿ ಕನ್ವರ್ಷನ್ ಮಾಡ್ಕೋಬೋದು. ಇದು ಇಷ್ಟು ಗ್ರೌಂಡ್ ಫ್ಲೋರಲ್ಲಿ ಇರುವಂತಹದ್ದು ಡೀಟೇಲ್ಸು. ನೋಡಿ, ಫಿಟ್ಟಿಂಗ್ ಎಲ್ಲ ಜಾಗರ್ ಫಿಟ್ಟಿಂಗ್ ಆಲ್ರೆಡಿ ಮಾಡಿದ್ದಾರೆ, ಬಾಕ್ಸ್ಗಳು ಇಟ್ಟಿದ್ದಾರೆ. ಸುಮ್ಮನೆ ಐಡೆಂಟಿಫಿಕೇಷನ್ಗೆ ತೋರಿಸ್ತಾ ಇರೋದು. CCTV ಕ್ಯಾಮ್ರಾ ಪ್ರಾವಿಷನ್ನು, ಆಮೇಲೆ ವೆಹಿಕಲ್ಗಳು ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಪಾಯಿಂಟ್ಗಳು, ಸರ್ಕ್ಯೂಟು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದು ಇಷ್ಟು ಗ್ರೌಂಡ್ ಫ್ಲೋರಲ್ಲಿ ಈ ಮನೆಯ ಡೀಟೇಲ್ಸು. ಈಗ ಮೇಲ್ಗಡೆ ಹೋಗಿ ನಿಮಗೆ ಕವರ್ ಮಾಡ್ತೀನಿ ನೋಡಿ. ಇಲ್ಲಿ ನಿಮಗೆ 304 ಗೇಜ್ SS ರೇಲಿಂಗ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ಟೀಕ್ವುಡ್ ಪಿಲ್ಲರ್ಗಳು. ಸ್ಟೇರ್ ಕೇಸ್ ಬಗ್ಗೆ ಹೇಳೋ ಹಾಗಿದ್ರೆ ಲಪೋತ್ರ ಆಂಟಿ ಸ್ಕಿಡ್ ಗ್ರಾನೈಟ್ನ ಕೊಟ್ಟಿರುವಂಥದ್ದು. POP ಫಾಲ್ ಸೀಲಿಂಗು, ಸ್ಪಾಟ್ ಲೈಟ್ ಆಗಲಿ, LED ಲೈಟ್ಗಳಾಗಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನೆಕ್ಸ್ಟ್ ಲೆವೆಲ್ ಮನೆ. ಸರಿ ಗೆಳೆಯರೆ, ಈಗ ಇಲ್ಲಿ ಸ್ಟೇರ್ ಕೇಸ್ ಬಗ್ಗೆ ಹೇಳಬೇಕು ಅನ್ನೋಂಗಿದ್ರೆ ವಾಲ್ ಕ್ಲೈನಿಂಗ್ ಎಲ್ಲ ನಿಮಗೆ 2/4 ವೆಟ್ರೋಫೈಡ್ ಟೈಲ್ಸು, 3.5 ಅಡಿ ವೈಡ್ ಆಗಿದೆ. ಸೋಫಾ ಎಲ್ಲ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಹ್ಯಾಂಡ್ ಗ್ರಾಬರ್, SS ರೇಲಿಂಗ್ಸು, 2 ಕಡೆಯೂ ವೆಟ್ರೋಫೈಡ್ ಟೈಲ್ಸು. ಇಲ್ಲಿ ಮೇನ್ ಡೋರ್ ಏನಿದೆಯಲ್ಲ ಈಸ್ಟ್ ಫೇಸ್ ಬರುತ್ತೆ. ಹೊರಗಡೆ ನಿಮಗೆ ಒಂದು 5/4 ಇರುವಂತಹ ವರಾಂಡ ಸಿಗುತ್ತೆ. ಇಲ್ಲಿ ಟಫನ್ ಗ್ಲಾಸು 12 mm ಮತ್ತು SS ರೇಲಿಂಗ್ಸ್ ಅಟ್ಯಾಚ್ ಮಾಡಿದ್ದಾರೆ. ಟೋಟಲ್ ಹೈಟ್ ಬಂದು ನಿಮಗೆ 5 ಅಡಿ ಇದೆ. ಮೇಲಿಂದ ಕೆಳಗಡೆ ನೋಡೋದಕ್ಕೆ ಈ ಥರ ಕಾಣಿಸುತ್ತೆ, ಸರಿನಾ? ಈಗ ಇದು ನೋಡಿ, ಟೋಟಲ್ಲು 8.5 ಅಡಿ ಹೈಟು ವಾಸ್ಕಲ್ನ ಇಟ್ಟಿರುವಂಥದ್ದು. 8 ಇಂಚಸ್ ವಾಸ್ಕಲ್ ಬರುತ್ತೆ. ಇದು ನಮಗೆ ಈಸ್ಟ್ ಫೇಸು, ಪ್ರತಿಯೊಂದು ಟೀಕ್ವುಡ್ಡಿಂದು ಆಗಿರುತ್ತೆ. ಇದು ಮೇನ್ ಡೋರು. ಆಫ್ಟರ್ ಫಿನಿಶಿಂಗ್ 2 ಇಂಚಸ್ ಸಿಗುತ್ತೆ ನಿಮಗೆ. PU ಪಾಲಿಶು ಅಪ್ಲೈ ಮಾಡಿದ್ದಾರೆ, ಸರಿನಾ ಗೆಳೆಯರೆ? ಇದು ಹೈ ಫಾಲ್ ಸೀಲಿಂಗ್ ಮನೆ, ಹಾಗಾಗಿ ಒಂದು ಸ್ವಲ್ಪ ಲಕ್ಸುರಿಯಾಗಿ ಬರುತ್ತೆ. ಇದು ಒಂದು ಹಾಲ್ನ ಲುಕ್ಕು. ಈ ಡೋರ್ ಪಕ್ಕದಲ್ಲೇ ಒಂದು ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ, 5/6. ವಾವ್, ಲಕ್ಸುರಿ ಮನೆ. ಯಾರು ಕ್ವಾಲಿಟಿ ಮತ್ತು ಒಳ್ಳೆ ಲೊಕೇಶನ್ ನೋಡ್ತಾ ಇದ್ದೀರೋ ಅವ್ರಿಗೋಸ್ಕರ ಈ ಮನೆ ಆಗಿರುತ್ತೆ. ನಾನು ನಿಮಗೆ ಆ ಮೇನ್ ಡೋರಿಂದ ನಿಂತ್ಕೊಂಡು ಈ ಕಡೆ ಹಾಲ್ನ ಕವರ್ ಮಾಡಿ ತೋರಿಸಿದೆ. ಈಗ ನನ್ನ ಆಪೋಸಿಟು ಒಂದು TV ಕ್ಯಾಬಿನೆಟ್ ಇದೆ. ನಾನು ಸೋಫಾ ಇಡುವಂಥ ಸ್ಥಳದಲ್ಲಿ ನಿಂತಿದ್ದೀನಿ, ನೋಡ್ತಾ ಇರಿ. ಆದಷ್ಟು ಕವರ್ ಮಾಡಿ ತೋರಿಸ್ತೀನಿ. ಇಲ್ಲಿ ಸೋಫಾ ಹಾಕೊಂಡು ಕೂತ್ಕೊಂಡು ನೋಡಿದಾಗ ಮೇಲ್ಗಡೆಯ ಲುಕ್ ನಮ್ಗೆ ಈ ಥರ ಕಾಣಿಸುತ್ತೆ ಗೆಳೆಯರೆ. ನೆಕ್ಸ್ಟ್ ಲೆವೆಲಲ್ಲಿದೆ, ಹೊಗಳೋಕ್ಕೆ ಸಾಲದು, ತುಂಬ ಚೆನ್ನಾಗಿದೆ. ಸರಿ, ನಾನು ಆ TV ಕ್ಯಾಬಿನೆಟ್ ಆಪೋಸಿಟಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಒಂದು ಸೋಫಾ ಅಲೈನ್ಮೆಂಟ್ ನಿಮಗೆ ಹೇಗೆ ಇಡ್ಬೋದು ಅಂತ ಒಂದು ಐಡಿಯಾ ಬರುತ್ತೆ ನೋಡಿ. ಮೇನ್ ಡೋರ್ ಎಂಟ್ರಿ ನೀವು L ಶೇಪಲ್ಲಿ
ಅಲ್ಲಿವರೆಗೂ ಯು ಶೇಪಲ್ಲೇ ಇಡ್ಬೋದು, ಡೌಟೇ ಇಲ್ಲ. ಅಷ್ಟು ದೊಡ್ಡದಾದ ಹಾಲ್ ನಮಗಿಲ್ಲಿ ಸಿಗುತ್ತೆ. ವಿಂಡೋನು ಅಷ್ಟೇ ರೋಡ್ ಸೈಡ್ ಇರೋದ್ರಿಂದ ಬಿಗ್ ವಿಂಡೋ. ವಾವ್, ತುಂಬ ಚೆನ್ನಾಗಿದೆ ಮನೆ. ಓಕೆನಾ, ಇದು ಹಾಲು. ಈಗ ನಾನು ವಿಂಡೋದ ಹತ್ರ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಈ ಕಡೆ ಬಲಭಾಗದಲ್ಲಿ ಸೋಫಾ ಮತ್ತು ಈ ಕಡೆ ಟಿ ವಿ ಕ್ಯಾಬಿನೆಟ್ಟು. ಈ ಹಾಲ್ ಆಗಿದ್ದು ನೆಕ್ಸ್ಟು ನಮಗೆ ಡೈನಿಂಗ್ ಹಾಲ್ ಏರಿಯಾ, ಪೂಜಾ ರೂಮು, ಅಡುಗೆ ಮನೆ ಎಲ್ಲ ಸಿಗುತ್ತೆ. ಸರಿ, ಹಾಲ್ ತೋರಿಸಾಯಿತು. ಈಗ ಅಡುಗೆ ಮನೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ಆರ್ಚ್ ನಮಗೆ ಸಿಗುತ್ತೆ. ಗ್ರೀನರಿ ಎಲ್ಲ ಆರ್ಟಿಫಿಷಿಯಲ್, ಅದು ಬುದ್ಧ ಇದೆ. ಆಮೇಲೆ ಲೈಟಿಂಗ್ಸ್ ಬಗ್ಗೆ ಹೇಳಲೇಬೇಕು. ಎಸ್ಪೆಷಲಿ ಇಲ್ಲಿ ಲುಕ್ನ ಇನ್ನೂ ತುಂಬ ಚೆನ್ನಾಗಿ ಇನ್ಕ್ರೀಸ್ ಮಾಡುತ್ತೀವೆಲ್ಲ, ರೈಟ್. ಈಗ ಅಡುಗೆ ಮನೆ ಎಂಟ್ರಿ ಆಗ್ತಾಯಿದ್ದೀನಿ ಗೆಳೆಯರೆ. ನೋಡಿ, ಆಪೋಸಿಟೇ ನಿಮಗೆ ಒಂದು ಹ್ಯಾಂಡ್ ವಾಶ್ ಏರಿಯಾ ಸಿಗ್ತಾ ಇದೆ. ಅದು ಏನಕ್ಕೆ ಅಂತಂದರೆ ಈ ಕಡೆ ಸೈಡು ಡೈನಿಂಗ್ ಹಾಲ್ ಏರಿಯಾ ಬರುತ್ತೆ ಮತ್ತು ಈ ಕಡೆ ಸೈಡು ಇಲ್ಲಿ ಅಡುಗೆ ಮನೆ ಬರುತ್ತೆ. ಅಡುಗೆ ಮನೆ ನಮಗೆ ಎಲ್ ಶೇಪ್ ಸ್ಲ್ಯಾಬ್ ಕೊಟ್ಟು ಅಕ್ರಾಲಿಕ್ ಲ್ಯಾಮಿನೇಷನ್ನ ಮಾಡಿಸಿದ್ದಾರೆ. ಪ್ರೊಫೈಲ್ ಲೈಟ್ಗಳೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಆ್ಯಂಡ್ ಕ್ವಾಡ್ಸ್ ಆಗಿರುತ್ತೆ. ಹೀಟ್ ಪ್ರೂಫು, ಫೈರ್ ಪ್ರೂಫು, ಆಮೇಲೆ ವಾಟರ್ ಪ್ರೂಫ್, ಸಮಥಿಂಗ್ ಎಲ್ಲ ಪ್ರೂಫ್ಗಳು ಅದರಲ್ಲಿ ಹೊಂದಿರುತ್ತೆ. ಇಲ್ಲಿ ನಿಮಗೆ ಪಾತ್ರೆ ಎಲ್ಲ ತೊಳ್ಕೊಳ್ಳೋದಕ್ಕೆ ಮೇಲ್ಗಡೆ ವಾಟರ್ ಪ್ಯೂರಿಫೈ, ಓವರ್ ಹೆಡ್ ವಾರ್ಡ್ರೋಬರ್ಗಳು ಮತ್ತು ಪ್ರೊಫೈಲ್ ಲೈಟ್ಗಳನ್ನ ಇನ್ಸ್ಟಾಲ್ ಮಾಡಿರುವಂಥದ್ದು. ಇಲ್ಲಿ ನೀವು ಒಲೆನ ಇಟ್ಕೋಬೋದು, ಗ್ಯಾಸ್ನ. ಇಲ್ಲಿ ಚಿಮ್ನಿ ಪಾಯಿಂಟು. ಫಾಲ್ ಸೀಲಿಂಗ್ ಬಗ್ಗೆ POP ಫಾಲ್ ಸೀಲಿಂಗು, ಫುಲ್ ಪ್ರೊಫೈಲ್ ಲೈಟ್ನ ಇನ್ಸ್ಟಾಲ್ ಮಾಡಿರುವಂಥದ್ದು. ಇದೊಂದು ಅಡುಗೆ ಮನೆ. ಈ ಅಡುಗೆ ಮನೆ ಪಕ್ಕದಲ್ಲೇ ನಮಗೆ ಒಂದು ಯುಟಿಲಿಟಿ ಕೂಡ ಇದೆ, ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಡೈನಿಂಗ್ ಹಾಲ್ ಏರಿಯಾ ಬರುತ್ತೆ. ನೀವು ಇಲ್ಲಿ 4ರಿಂದ 6 ಸೀಟ್ ಇರುವಂಥ ಡೈನಿಂಗ್ ಟೇಬಲ್ನ ಇಟ್ಕೋಬೋದು. ಆ ಮೂಲೆಯಲ್ಲಿ ನಮಗೆ ಫ್ರಿಜ್ ಪಾಯಿಂಟ್ನ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಊಟ ಮಾಡಿಕೊಂಡು ಇಲ್ಲಿ ಕೈ ತೊಳ್ಕೊಳ್ಳೋದಕ್ಕೆ ಮಾಡಿಕೊಟ್ಟಿರುವಂಥದ್ದು, ಸರಿನಾ. ಮತ್ತು ಇಲ್ಲಿ ಒಂದು ಪೂಜಾ ರೂಮ್ ಇದೆ. ಆ ಎರಡರ ಮಧ್ಯದಲ್ಲಿ ಗ್ಯಾಪ್ ಇದೆ, ಬೇರೆ ಏನಾದರೂ ಯುಟಿಲೈಸ್ ಮಾಡ್ಕೋಬಹುದು. ಒಬ್ಬರು ಕೂತ್ಕೊಂಡು ಪೂಜೆನ ಮಾಡಬಹುದು. ಎಲ್ಲ ವಿನಿಯರ್ ಲ್ಯಾಮಿನೇಷನ್ ಆಗಿರುತ್ತೆ ಪೂಜಾ ರೂಮ್ಗೆ. ಒಬ್ಬರು ಆರಾಮಾಗಿ ಕೂತ್ಕೋಬೋದು, ಡೌಟೇ ಇಲ್ಲ. 2x4 ವೆಟ್ರೋಫಿಟ್ ಟೈಲ್ಸ್, ಪ್ಯೂರ್ ವೈಟು, ಗೋಲ್ಡನ್ ಬಾರ್ಡರು, ವಿನಿಯರು, ಲ್ಯಾಮಿನೇಷನ್ ಆಗಿರುತ್ತೆ ಇಲ್ಲಿ. ಡನ್. ಇಲ್ಲಿ ಇಷ್ಟು ಕವರ್ ಮಾಡಾಯಿತು. ಯುಟಿಲಿಟಿ ಒಂದಿದೆ, ಅದು ಕೂಡ ತೋರಿಸ್ಬಿಡ್ತೀನಿ. ಅಲ್ಲಿ ನೀವು ಕಾಮನ್ ಬಾತ್ರೂಮ್ ಕೂಡ ಇದೆ, ಯುಟಿಲೈಸ್ ಮಾಡ್ಕೋಬೋದು. ನೋಡಿ ಗೆಳೆಯರೆ, ಪಾತ್ರೆ ಎಲ್ಲ ತೊಳ್ಕೊಳ್ಳೋದಕ್ಕೆ ಇಲ್ಲಿ ಇನ್ನೊಂದು ಸಪ್ರೇಟ್ ಆಪ್ಷನ್ ಇದೆ. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ ಇರುತ್ತೆ. ಸೇಫ್ಟಿಗೋಸ್ಕರ MS ರಿಲೀಸ್ ಮಾಡಿದ್ದಾರೆ. 2x4 ವೆಟ್ರೋಫಿಟ್ ಟೈಲ್ಸ್ ಫುಲ್ ಕಂಪ್ಲೀಟ್ ಮಾಡಿದ್ದಾರೆ. ಈ ಡೋರ್ ಕ್ಲೋಸ್ ಮಾಡಿ ಈ ಡೋರ್ನ ಓಪನ್ ಮಾಡಿದರೆ ಒಂದು ಕಾಮನ್ ಟಾಯ್ಲೆಟ್ ಕೂಡ ಇಲ್ಲಿ ಸಿಗುತ್ತೆ. ಈ ಫ್ಲೋರ್ಗೆ ಇಲ್ಲಿ ಲೈಟ್ ಹಾಕಿಲ್ಲ, ಓಕೆ, ಬಟ್ ಟಾಯ್ಲೆಟ್ ಇದಿಷ್ಟು ಈ ಫ್ಲೋರಲ್ಲಿ ಮಾಡಿಕೊಟ್ಟಿರೋದು. ಇಂಟೀರಿಯರ್ ವರ್ಕ್ ಈ ಕಡೆಯಿಂದ ನೋಡಿ ಎಷ್ಟು ಚೆನ್ನಾಗಿದೆ. ನೆಮ್ಮದಿಯನ್ನು ತುಂಬ ಇದೆ ಮನೆಯಲ್ಲಿ. ನೋಡ್ತಾ ಇದ್ದಂಗೆ ಖುಷಿ ಆಗ್ತೀರ. ತುಂಬ ಚೆನ್ನಾಗಿದೆ ಮನೆ ಮಾತ್ರ. ಇದು ಹೈಲೈಟ್ ಅಂದರೆ ಈ ಮನೆಯಲ್ಲಿ ಹೈ ಫಾಲ್ ಸೀಲಿಂಗ್. ಮೇಲ್ಗಡೆಯಿಂದ ಇನ್ನೂ ಕ್ಲೀನಾಗಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ಕೊನೆ ತನಕ ನೋಡ್ತಾ ಇರಿ. ಈ TV ಕ್ಯಾಬಿನೆಟ್ ಹಿಂದ್ಗಡೆ ನನಗೆ ಸ್ಟೇರ್ ಕೇಸ್ನ ಇದೆ, ಬೆಡ್ರೂಮ್ಗಳಿಗೆ ಹೋಗುವಂಥ ಸ್ಥಳ. ಬನ್ನಿ ಹೋಗೋಣ. ಸೇಮ್ ಟೀಕುಡ್ ಪಿಲ್ಲರ್ ಬರುತ್ತೆ, ಟಫ್ ಆ್ಯಂಡ್ ಗ್ಲಾಸು. ಇಲ್ಲಿ ನೋಡಿ PVC ಕ್ರಾಫ್ಟರ್ನ ಹಾಕಿರೋದು. ಇನ್ನೊಂದು ಹೇಳೋದು ಮರ್ತೆ, ಪ್ರತಿಯೊಂದು ಸ್ಟೇರ್ ಕೇಸಿಗೂ ಸೆನ್ಸರ್ ಲೈಟಿಂಗ್ನ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದು ಸ್ಟೇರ್ ಕೇಸ್ಗೆ ನೋಡ್ತಾ ಇದ್ದೀರಾ, ಅಬ್ಸರ್ವ್ ಮಾಡಿ, ಸೆನ್ಸರ್ ಲೈಟ್ ಇದೆ. ನಾವು ಹೇಗೆ ಹತ್ತುತ್ತೀವೋ ಹಾಗಾಗಿ ಲೈಟ್ ಬರ್ತಾನೆ ಇರುತ್ತೆ. ಓಕೆ, ಡನ್. ಈಗ ನಾವು ಫಸ್ಟ್ ಫ್ಲೋರಲ್ಲಿ ಬಂದಿದ್ವಿ ಗೆಳೆಯರೆ. ಫಸ್ಟ್ ಫ್ಲೋರಲ್ಲಿ ಕಾಮನ್ ಬಾಲ್ಕನಿ ಕೂಡ ಇದೆ. ಹಾಗೆ ಮೇಲಿಂದ ಕೆಳಗಡೆ ಈ ಥರ, ವಾವ್, ನೋಡೋದಕ್ಕೆ ಕಣ್ಣು ಸಾಲದು, ಹೊಗಳೋದಕ್ಕೆ ಮಾತು ಸಾಲದು.
ಆ ಥರ ಇರುವಂತಹ ಮನೇನ ನಾನು ಇವತ್ತು ನಿಮಗೆ ತೊಗೊಂಡು ಬಂದಿದ್ದೀನಿ. ಇಲ್ಲಿ ಸ್ಟಡಿ ಕ್ಯಾಬಿನೆಟ್ಟು ಆ ಥರ ಏನಾದರೂ ಸಿಸ್ಟಮ್ ಬೇಕಾದ್ರೆ ಇಟ್ಕೊಂಡು ಮಾಡಿದರೆ ಫೀಲೇ ಬೇರೆದಿರುತ್ತೆ. ಸಾಕಾಗಿದೆ ಗುರು. ವಾವ್, ಜಾಸ್ತಿ ಮಾತಾಡಲ್ಲ ನೋಡಿ ಮನೆ ಹೇಗಿದೆ ಅಂತ. ಅಲ್ಲೊಂದು ಮಾಸ್ಟರ್ ಬೆಡ್ರೂಮ್, ಮೇಲ್ಗಡೆ ಹೋಗೋದಕ್ಕೆ ಸ್ಟೇರ್ ಕೇಸು, ಇಲ್ಲಿ ಟಫನ್ ಗ್ಲಾಸು, ಮತ್ತು ಮೇಲಿಂದ ಕೆಳಗಡೆ ಇರೋರ ಜೊತೆಗೆ ನೋಡೋದಕ್ಕೆ ಸಕ್ಕತ್ತಾಗಿದೆ. ಅಲ್ಲಿ ರಾಧಾಕೃಷ್ಣ ಫೋಟೋ, ಬಾಲ್ಕನಿ ಆಮೇಲೆ ತೋರಿಸ್ತೀನಿ ನಿಮಗೆ. ಇಲ್ಲಿ ಸ್ಟೋರೇಜ್ಗೋಸ್ಕರ ಸ್ಪೇಸ್ನ ಕೊಟ್ಟಿದ್ದಾರೆ. ಮಾಸ್ಟರ್ ಬೆಡ್ರೂಮು, ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಪ್ರೈಸ್ಗೋಸ್ಕರ ವಿಡಿಯೋ ಕೊನೆ ತನಕ ನೋಡ್ತಾ ಇರಿ, ಹೇಳ್ತೀನಿ. ಅರ್ಧ ನೋಡಿ ಪ್ರೈಸ್ ಎಷ್ಟು ಅಂತ ಕೇಳ್ಕೊಬಿಡಿ, ಮನೆ ಫುಲ್ ನೋಡಿ. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ, ಹೈಡ್ರಾಲಿಕ್ ಲಿಫ್ಟ್ ಆಗಿರುತ್ತೆ, ಕುಷನ್ ಪ್ಯಾಡ್ ಇದೆ, ಮೊಬೈಲ್ ಹೋಲ್ಡರ್ಗಳು, ವಾಲ್ ಕ್ಲೈಂಡಿಂಗ್ ಎಲ್ಲ ನಿಮಗೆ PVC ಕ್ರಾಫ್ಟಾರು, ಎರಡು ಕಡೆ ವಿಂಡೋ ಇದೆ. ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ ನಾವು, ಹಾಗಾಗಿ ವೆಂಟಿಲೇಷನ್ ಚೆನ್ನಾಗಿ ಬರುತ್ತೆ. ಓವರ್ ಹೆಡ್ ವಾರ್ಡ್ರೋಬರ್ ಇದೆ, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಡ್ರೆಸ್ಸಿಂಗ್ ಕ್ಯಾಬಿನೆಟು, ಮಿರರ್ ಬರುತ್ತೆ, ಮತ್ತು TV ಕ್ಯಾಬಿನೆಟು. ಈ ಡೋರ್ ಹಿಂಗಡೆ ಬಾತ್ರೂಮ್. ಭರ್ಜರಿ ಲಕ್ಸುರಿ ಆಗಿದೆ. 2030ದಲ್ಲಿ ಈ ಥರ ಕಟ್ತಾರ. 30-40 ಫೀಲ್ ಇದೆ, ಅಂದರೆ ಇಂಟೀರಿಯರ್ ವರ್ಕಲ್ಲಿ. ಸಾಲಿಡ್ ನೆಕ್ಸ್ಟ್ ಲೆವೆಲ್ ಮನೆ. ಭಾಳ ದಿನ ಮೇಲೆ ಈ ಥರ ಬಂದಿರೋದು, ಇಷ್ಟು ತುಂಬ ಚೆನ್ನಾಗಿರೋ ಮನೆ. ಫುಲ್ ಕವರ್ ಮಾಡಿ ತೋರಿಸಿದ್ದೀನಿ ಬೆಡ್ರೂಮ್ ಹೇಗಿದೆ ಅಂತ. ಓಡಾಡೋದಕ್ಕೆ ತುಂಬ ಸ್ಪೇಷಿಯಸ್ ಜಾಗನೇ ಮಾಡಿಕೊಟ್ಟಿದ್ದಾರೆ ಮಾಸ್ಟರ್ ಬೆಡ್ರೂಮಲ್ಲಿ. ಈ ಡೋರ್ ಹಿಂದ್ಗಡೆ ನಿಮಗೆ ಬಾತ್ರೂಮ್ ಇದೆ. ಎಲ್ಲ ಮಿರರ್ ಟಚ್ ಲೈಟಿಂಗ್ ಇರುತ್ತೆ. ಇಲ್ಲಿ ಆ್ಯಂಟಿ ಸ್ಕಿಡ್ ಫ್ಲೋರಿಂಗು, 2x4 ವೆಟ್ರಿಫೈಡ್ ಟೈಲ್ಸ್, ಟಾಪ್ ಟು ಬಾಟಮು, ಎಲ್ಲ ಜಾಗ ಫಿಟ್ಟಿಂಗು. ಹೆವಿ ಬಿಗ್ ಆಗಿದೆ ಬಾತ್ರೂಮು. ಗುಡ್. ಅಪರೂಪದಲ್ಲಿ ಅಪರೂಪ ಈ ಥರ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬರೋದು. ಫಿನಿಶಿಂಗ್ ಲೈನ್ ಮಾತ್ರ ಮನೆದು ತುಂಬ ಚೆನ್ನಾಗಿ ಬಂದಿದೆ ಗೆಳೆಯರೆ. ಇದು ಸೆಕೆಂಡ್ ಫ್ಲೋರಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್ನ ಒಂದು ಲುಕ್ಕು. ಇಲ್ಲಿ ಬಾಲ್ಕನಿ ಕೂಡ ಇವರಿಗೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ಒಂದು ವಿಂಡೋ ಎಲ್ಲ ಇದೆ. ಎಲ್ಲ ಟೀಕುಡ್ ಡೋರ್ಗಳು, ವಿಂಡೋಗಳು ಪ್ರತಿಯೊಂದು. ಬಾಲ್ಕನಿ ಸರಿಯಾಗಿದೆ. ಗೆಳೆಯರೆ, ಈಗ ನಾನು ಸೆಕೆಂಡ್ ಫ್ಲೋರಿಗೆ ಮೂವ್ ಆಗ್ತಾ ಇದ್ದೀನಿ. ಆ್ಯಸ್ ಇಟ್ ಈಸ್ ಸ್ಟೇರ್ ಕೇಸ್ ಕಂಟಿನ್ಯೂ ಆಗುತ್ತೆ. ಟೀಕುಡ್ ಪಿಲ್ಲರು, SS ರೇಲಿಂಗ್ಸ್ ಜೊತೆಗೆ. ಓಕೆ, ಇಲ್ಲಿ ಸ್ಟೇರ್ ಕೇಸ್ ಸ್ಲೈಡ್ಗಳು ಕೊಟ್ಟಿದ್ದಾರೆ. 3 ಅಡಿ ವೈಡ್ ಇದೆ. SS ರೇಲಿಂಗ್ಸು, ಹ್ಯಾಂಡ್ ಗ್ರಾಬರ್ ಎಲ್ಲ ಸಿಗುತ್ತೆ ನಿಮಗೆ. ಇಲ್ಲಿ 2 ಬೆಡ್ರೂಮ್ಗಳು ಇರುವಂಥದ್ದು. ಅದಕ್ಕೆ ಎರಡಕ್ಕೂ ಕಾಮನ್ ಆಗಿ ಒಂದು ಬಾಲ್ಕನಿ ಬರುತ್ತೆ. ಸ್ಟಡಿ ಕ್ಯಾಬಿನೆಟು, ಹಾಗೆ ಮೇಲ್ಗಡೆಯಿಂದ ಕೆಳಗಡೆ ಈ ಥರ ಇದೆ. ಈಗ ಇಲ್ಲೇ ಬಂದಿದ್ದೀನಿ ಅಂದರೆ ಫಸ್ಟು ಬಾಲ್ಕನಿನ ತೋರಿಸ್ಬಿಡ್ತೀನಿ ನಿಮಗೆ. ಕೆಳಗೆ ಏನು ನೋಡಿದ್ರಲ್ಲ ಬಾಲ್ಕನಿ, ಅದೇ ಸೇಮ್ ಕಂಟಿನ್ಯೂ ಆಗುತ್ತೆ. ಇಲ್ಲಿ 5 ಅಡಿ ಹೈಟ್ ಇದೆ, ಡೌಟೇ ಇಲ್ಲ. ಮಕ್ಕಳು ಎಲ್ಲ ಈಸಿಯಾಗಿ ಹೋಗಿ ಬರ್ಬೋದು. ಇದು ಕಾಮನ್ ಬೆಡ್ರೂಮು. ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಅಲ್ಲಿದೆ. ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಬಿಟ್ಟು ಆಮೇಲೆ ಕಾಮನ್ ಬೆಡ್ರೂಮ್ನ ತೋರಿಸ್ತೀನಿ. ಜಾಗನ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಸ್ಟೋರೇಜ್ ಪಾಯಿಂಟ್ ನಾವು ಕೊಟ್ಟಿರುವಂಥದ್ದು. ಇದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮು. ಇಲ್ಲೂ ಕೂಡ ನಿಮಗೆ ಕಿಂಗ್ ಸೈಜ್ ಕಾಟ್ ಸಿಗುತ್ತೆ ವಿತ್ ಹೈಡ್ರಾಲಿಕ್ ಲಿಫ್ಟು, ಕುಷನ್ ಪ್ಯಾಡು, ಕ್ರಾಫ್ಟರ್ ಎಲ್ಲ ಮಾಡಿದ್ದಾರೆ. ಇಂಟೀರಿಯರ್ ವರ್ಕೆಲ್ಲ ವಾಲ್ ಕ್ಲೈಂಡಿಂಗು, ಬಿಗ್ ವಿಂಡೋ ವೆಂಟಿಲೇಷನ್ಗೆ. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು. ಕೆಳಗಡೆಯೂ ಲೈಟಿಂಗ್ ಇತ್ತು ಇಂಟೀರಿಯರಲ್ಲಿ, ಅಂದರೆ ವಾರ್ಡ್ರೋಬರ್ಗಳಲ್ಲಿ ನಾನು ತೋರಿಸಿಲ್ಲ. ಇಲ್ಲೂ ಇದೆ ವಿತ್ TV ಕ್ಯಾಬಿನೆಟು. ನೋಡಿ, ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಎಲ್ಲ ಇದೆ. ವಾಲ್ ಪೇಪರ್ ಸಕ್ಕತ್ತಾಗಿದೆ, ಗ್ರೀನರಿ. ಫುಲ್
ಕವರ್ ಮಾಡ್ತೀನಿ ನಾನು ನಿಮಗೆ. ವೀಡಿಯೋ ನಾನು ತುಂಬ ಲಾಂಗ್ ಇರ್ತವೆ ಬಿಕಾಸ್ ಫುಲ್ ಪಿನ್ ಟು ಪಿನ್ ಡೀಟೇಲ್ಸ್ ಹೇಳ್ತೀನಿ ನಾನು, ಹಾಗಾಗಿ. ಈಗ ಇದಕ್ಕೆ ಸಂಬಂಧಪಟ್ಟ ಬಾತ್ರೂಮ್ ಇದಾಗಿರುತ್ತೆ. ಟ್ಯಾಪ್ ಅಪ್ ಇದೆ, ಹ್ಯಾಂಡ್ ವಾಶ್ ಏರಿಯಾ. ಸರಿ, 2x4 ವೆಟ್ ಟೈಲ್ಸ್ ಇದೆ, ಟಾಪ್ ಟು ಬಾಟಮು. ಆಂಟಿ ಸ್ಕಿಡ್ ಫ್ಲೋರಿಂಗ್ ಇದೆ. ಬಾತ್ರೂಮ್ ಫಿಟ್ಟಿಂಗು ಜಾಗ್ವಾರ್. ವೆಂಟಿಲೇಷನ್ಗೆ ವಿಂಡೋ. ಪ್ಲಾನಿಂಗ್ ವೈಸ್ ಸಕ್ಕತ್ತಾಗಿ ಬಂದಿದೆ ಮನೆ ಮಾತ್ರ. ಬಾತ್ರೂಮು, ಬೆಡ್ರೂಮು, ಕಿಚನ್ನು, ಹಾಲು ಎಲ್ಲದೂ ಮಾಡಿಕೊಟ್ಟಿದ್ದಾರೆ. ಈ ಥರದ ಮನೆಗೆ ಇನ್ವೆಸ್ಟ್ ಮಾಡ್ಬೋದು. ಸರಿನಾ? ಈಗ ಕಾಮನ್ ಬೆಡ್ರೂಮು, ಇದು 3ನೇ ಬೆಡ್ರೂಮ್. ಇಲ್ಲೊಂದು ಕಾಟ್ ಕೊಟ್ಟಿಲ್ಲ, ಬೇಕು ಅಂದರೆ ಇಲ್ಲಿ ಕ್ವೀನ್ ಸೈಜ್ ಕಾಟ್ನ ಹಾಕ್ಕೋಬೋದು. POP ಫಾಲ್ ಸೀಲಿಂಗು, ಲೈಟ್ ಬ್ಲೂ ಕಲರು. ಇಲ್ಲಿ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ ಸಿಗುತ್ತೆ 2, ಡ್ರೆಸ್ಸಿಂಗ್ ಕ್ಯಾಬಿನೆಟು, ಓವರ್ ಹೆಡ್ ವಾರ್ಡ್ರೋಬ್ ಎಲ್ಲ ಇದೆ. ಆ್ಯಸ್ ಇಟ್ ಈಸ್ ಫ್ಲೋರಿಂಗ್ ಬಂದು ಗ್ರ್ಯಾನೆಟು. ಓಕೆ, ಈಗ ಈ ಡೋರ್ ಹಿಂದ್ಗಡೆಗೆ ಒಂದು ಬಾತ್ರೂಮ್ ಇದೆ, ವಾಕಿಂಗ್ ಬಾತ್ರೂಮ್. ಅದು ಕೂಡ ಕ್ಲೋಸ್ ಮಾಡಿದರೆ ವೆಂಟಿಲೇಷನ್ಗೆ ವಿಂಡೋ ಎಲ್ಲ ಬರುತ್ತೆ. ವಾಷಿಂಗ್ ಮಷಿನ್ ಆಪ್ಷನ್ನು ಅಥವಾ ಹ್ಯಾಂಡ್ ವಾಶು ಎರಡೂ ಮಾಡ್ಕೋಬೋದು. ಇನ್ಲೆಟ್ ಇದೆ, ಔಟ್ಲೆಟ್ ಇದೆ, ಪ್ಲಗ್ ಪಾಯಿಂಟ್ ಇದೆ. ನೀವು ಹೇಗಾದರೂ ಕನೆಕ್ಟ್ ಮಾಡ್ಕೋಬೋದು. ಸರಿನಾ? ಮತ್ತು ಬಾತ್ರೂಮ್, ಇದು ಕಾಮನ್ ಬೆಡ್ರೂಮ್, ಬಾತ್ರೂಮು ಅಥವಾ ಚಿಲ್ಡ್ರನ್ ಬೆಡ್ರೂಮ್ ಹೇಗಾದರೂ ಕನೆಕ್ಟ್ ಮಾಡ್ಕೋಬೋದು ನೀವು. 3rd ಬೆಡ್ರೂಮ್ ಕಂಪ್ಲೀಟ್ ಆಯಿತು. 2 ಬೆಡ್ರೂಮ್ ಲಕ್ಸುರಿಯಾಗಿ ಬರುತ್ತೆ. ಅದ್ರ ಜೊತೆಗೆ ಇದೊಂದು ನಿಮಗೆ ಟೇಸ್ಟಿಗೆ ತಕ್ಕಂಗೆ ನೀವು ಇದು ಕನ್ವರ್ಟ್ನ ಮಾಡ್ಕೋಬಹುದು. ಈಗ ನಾವು 2nd ಫ್ಲೋರಲ್ಲಿ ಇದ್ವಿ, 3rd ಫ್ಲೋರಿಗೆ ಮೂವ್ ಆಗ್ತಾ ಇದ್ದೀವಿ. ಅಂದರೆ ಟಾಪ್ ಫ್ಲೋರಲ್ಲಿ ಸೇಮ್ ನಮಗೆ 3 ಅಡಿ ವೈಡಾಗಿದೆ. SS ರೈಲಿಂಗ್ ಸಿಗುತ್ತೆ, ಟೀಕುಡ್ ಪಿಲ್ಲರ್ಗಳೆಲ್ಲ ಇದೆ. ಹಾಗೆ ಮೇಲ್ಗಡೆಯಿಂದ ಕೆಳಗಡೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಈಗ ಟಾಪ್ ಫ್ಲೋರ್ಗಳಿವೆ. ಇಲ್ಲಿ ಸ್ಕೈಲೈಟ್ ಎಲ್ಲ ಇದೆ, ಸ್ಟೇರ್ಕೇಸ್ ಲೈಟಿಂಗು ಮತ್ತು ಗ್ರಾನೈಟು ಸ್ಟೇರ್ಕೇಸು, ಸ್ಕೈಲೈಟ್. ಇಲ್ಲೂ ತುಂಬ ಸ್ಪೇಷಿಯಸ್ ಜಾಗ ಇದೆ, ನೀವು ಹೇಗಾದರೂ ಕನೆಕ್ಟ್ ಮಾಡ್ಕೊಳ್ಳಿ. ಪಕ್ಕ ಕನ್ಸ್ಟ್ರಕ್ಷನ್. ಇಲ್ಲಿ ನೋಡಿ, ಬ್ಯಾಂಕ್ ಡೋರ್ ಥರ ಇದೆ. ಗೇಜ್ ನೋಡಿ ಹೇಗಿದೆ. ಇದು ಲಾಕರ್ ಸಿಸ್ಟಮಲ್ಲಿ ಮಾಡ್ತಾರಲ್ವಾ, ಬ್ಯಾಂಕ್ ಲಾಕ್ ಸಿಸ್ಟಮಲ್ಲಿ ಆ ಥರ ಇದೆ ಡೋರು. ಕಾಂಪ್ರಮೈಸ್ ಆಗಿಲ್ಲ ಗುರು ಇವರು ಬಿಲ್ಡರು, ಇನ್ನು ತಳ್ಳಕ್ಕೆ ಆಗ್ತಾಯಿಲ್ಲ. ಓಕೆ, ಫ್ಲೋರಿಂಗ್ ಬಂದು ನಮಗೆ 1x1 ಸೆರಾಮಿಕ್ ಟೈಲ್ಸು, ಆಂಟಿ ಸ್ಕಿಡ್ಡು. ಹೆಡ್ರೂಮ್ ಇದೆ, ಇಲ್ಲೂ ಕೂಡ ವಾಷಿಂಗ್ ಮಿಷಿನ್ ಇಟ್ಕೋಬೋದು. 1000 ಲೀಟರ್ ಸಿಂಟೆಕ್ಸ್ ಇದೆ, ಕಾವೇರಿ ಕಂಪ್ನಿದು. ಇಲ್ಲಿ ಹ್ಯಾಂಡ್ ವಾಶ್ ಏರಿಯಾ, ಲ್ಯಾಡರ್ ಇದೆ, ಮೂವಬಲು. ಈ ಕಡೆ ಆದರೂ ಹಾಕ್ಕೋಬೋದು, ಇಲ್ಲಿ ಟ್ಯಾಂಕ್ ಕಡೆ ಆದರೂ ಹಾಕ್ಕೋಬೋದು. ಬಟ್ಟೆ ಒಣಗಿ ಹಾಕೋದಕ್ಕೆ ಕಂಬಿಗಳೆಲ್ಲ ಮಾಡಿಕೊಟ್ಟಿದ್ದಾರೆ. ಕೆಲಸ ಈ ಥರ ಮಾಡಬೇಕು, ಒಂದು ಐಡಿಯಾ ಬರುತ್ತೆ. ಪೈಪ್ಲೈನ್ಗೆಲ್ಲ ಆ ಗೋಡೆಗೆ ಅಂಟ್ರಿಸಿ ಹೊಡೆದಿರ್ತಾರೆ ಕೆಲವರು. ಚಿಕ್ಕ ಚಿಕ್ಕ ಕೆಲಸಗಳೆಲ್ಲ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಅಂತ ಪ್ರೂಫ್ ಇದಷ್ಟೇ. ಆಪೋಸಿಟೇ ಅಪಾರ್ಟ್ಮೆಂಟು. ಇಲ್ಲಿ ತುಂಬ ಬಿಲ್ಡಿಂಗ್ಗಳಿದೆ, ಇಲ್ಲಾಂದಿದ್ರೆ ಮೆಟ್ರೋ ಸ್ಟೇಷನ್ ಹತ್ತಿರ ಇದೆ. ನಾನು ನಿಮ್ಗೆ ತೋರಿಸೋದಕ್ಕೆ ತುಂಬ ಟ್ರೈ ಮಾಡ್ತಿದ್ದೆ, ಬಟ್ ಬಿಲ್ಡಿಂಗ್ಗಳು ತುಂಬ ಇದೆ. ಅದು ಪ್ರೆಸ್ಟೀಜು, ನಿಮಗೊಂದು ಐಡಿಯಾ ಬರುತ್ತೆ. ಓಕೆ, ಕೊನೆಯದಾಗಿ 4 ಮಾತು ಈ ಬಿಲ್ಡಿಂಗ್ ಬಗ್ಗೆ, ಈ ಮನೆ ಬಗ್ಗೆ. ಬನಶಂಕರಿ 6 ಸ್ಟೇಜು 4th H ಬ್ಲಾಕು, 20/30 BDA, ನಾರ್ತ್ ಗೇಟು, ಈಸ್ಟ್ ಮೇನ್ ಡೋರು. ಪ್ರೈಸ್ 1,92 lakhs ಕೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ಲು. 1,92,00,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಯಾರು ಮನೆ ತೊಗೊತೀನಿ ಅಂತಾರೋ ಅವ್ರಿಗೆ ಶೇರ್ ಮಾಡಿ. ನನ್ನ ವೀಡಿಯೋಗಳು ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.